Today we are going to explore a story of Kalki Avatar, the 10th incarnation of Lord Vishnu. Yes, dear friend Samruddhi, that's right. Kalki Avatar is believed to be the future incarnation of Lord Vishnu, who will come and explore the justice and rightness. Yes, Kalki Avatar will destroy the evil forces and bring back the era of truth and rightness. He will be the symbol of hope and justice. Yes, dear audience and friends, let us welcome Kalki dance. Please welcome them with big round of applause. ನನ್ನ ಪ್ರಾಣ ತೆಗೆಯಬೇಕೆಂದಿದ್ದರೆ ತೆಗೆದುಬಿಡು ಕೃಷ್ಣ. ನಿನ್ನ ಉಪದೇಶ ಕೇಳಲಿಕ್ಕೆ ಅರ್ಜುನ ಅಲ್ಲ ನಾನು. ಈ 18 ದಿನಗಳ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದ ಪಾಪಗಳಿಗಿಂತ ನಿನ್ನ ಅಧರ್ಮವು ಹೆಚ್ಚಾಗಿದೆ. ದ್ರೋಣಾಚಾರ್ಯರ ಪುತ್ರನಾಗಿ ಈ ಮಟ್ಟಕ್ಕೆ ಇಳಿಯುವುದೇ. ನಮ್ಮ ತಂದೆಯವರ ಹೆಸರನ್ನು ಉಚ್ಚರಿಸುವ ಅಧಿಕಾರ ನಿನಗಿಲ್ಲ ಕೃಷ್ಣ. ಅಶ್ವತ್ಥಾಮ ದೇವರಾಗಲಿ ದ್ರೋಣನಾಗಲಿ ಕರ್ಮದಿಂದ ತಪ್ಪಿಸಿಕೊಳ್ಳಲಾರರು. ಗರ್ಭದಲ್ಲಿರುವ ಶಿಶುವಿಗೆ ಅಸ್ತ್ರ ಬಿಟ್ಟಿದ್ದೀಯ. ನಿನ್ನ ಕರ್ಮವನ್ನು ಅನುಭವಿಸಲೇಬೇಕು. ಹಾಗಿದ್ದರೆ ಪ್ರಯೋಗಿಸು ನಿನ್ನ ಚಕ್ರ. ತೆಗೆದುಕೊಂಡು ನನ್ನ ಪ್ರಾಣವನ್ನ. ಸಾವು ನಿನ್ನ ಶಿಕ್ಷೆಯಲ್ಲ ಅಶ್ವತ್ಥಾಮ, ಅದೇ ನಿನ್ನ ಮುಕ್ತಿ. ಕಾಲಾಂತರದಲ್ಲಿ ಪಾಂಡವರು ಸಾವನ್ನಪ್ಪುತ್ತಾರೆ. ಈ ಶರೀರ ಮರಣಿಸುತ್ತದೆ. ಈ ಯುಗವು ಅಂತ್ಯವಾಗುತ್ತದೆ. ಆದರೆ ನಿನಗೆ ಮರಣಬಾರದು. ವರ್ಷಗಳಾದರೂ ನಿನ್ನ ಗಾಯಗಳು ವಾಸಿಯಾಗದೆ, ಸಾಯಲಾರದೆ ಬದುಕಲಾರದೆ ಪಾಪಗಳು ನೋಡುತ್ತಾ ಒಂಟಿಯಾಗಿ ಬದುಕುತ್ತೀಯ. ಇದೇ ನನ್ನ ಶಾಪ. ನನ್ನ ತಪ್ಪಿಗೆ ಪ್ರಾಶ್ಚಿತ್ಯವೇ ಇಲ್ಲವೇ? ನೀನು ನನ್ನ ಸಾವನ್ನು ಬಯಸಿದ್ದೀಯ. ಒಂದು ದಿನ ನೀನೇ ನನ್ನನ್ನು ಕಾಪಾಡುತ್ತೀಯ. ಕಲಿಯುಗ ಬರುತ್ತಿದೆ. ಕಲಿ ಬರ್ತಿದ್ದಾನೆ. ಅಧರ್ಮವು ಹೆಚ್ಚಾಗಿ ಪ್ರಪಂಚವೇ ಕತ್ತಲಾದಾಗ ನಾನು ಮತ್ತೊಂದು ಅವತಾರ ಎತ್ತುವೆ. ಆ ಯುಗದಲ್ಲಿ ಕಲಿ ಎಷ್ಟು ಬಲಶಾಲಿ ಎಂದರೆ ನನ್ನ ಹುಟ್ಟನ್ನೇ ನಿಲ್ಲಿಸಬಲ್ಲ. ಆಗ ನೀನೇ ನನ್ನ ಗರ್ಭಗುಡಿಗೆ ಕಾವಲುಗಾರ. ಆಕಾಶದಲ್ಲಿ ಸೂರ್ಯನಿಲ್ಲದಾಗ, ವಾಯುವೆಲ್ಲ ವಿಷವಾದಾಗ, ಗಂಗೆಯ ಕೊನೆಯ ಹನಿಯ ಆವಿಯಾದಾಗ, ಈ ಮಣಿ ಮತ್ತೆ ನಿನ್ನ ಬಳಿ ಸೇರಿದಾಗ ಅದೇ ಸಮಯ. ಅಲ್ಲಿಯವರೆಗೂ